ತಮಿಳುನಾಡಿನಲ್ಲಿ ನಡೆದ ಘಟನೆ ಇದು. ಹೃದಯ ವಿದ್ರಾವಕ ಘಟನೆ. ಈ ಘಟನೆಯಲ್ಲಿ 5 ತಿಂಗಳ ಮಗುವೊಂದು ಕೊಲೆಯಾಗುತ್ತದೆ. ಈ ಕೊಲೆಯಲ್ಲಿ ಶಾಮೀಲಾದ ಪಾತ್ರಧಾರಿಯ ಕತೆ ಕೇಳಿದರೆ ನೀವು ಬೆಚ್ಚಿ ಬೀಳುತ್ತೀರ. ಹೌದು ಸ್ನೇಹಿತರೆ, ಸುರೇಶ್ 38 ವರ್ಷದ ಒಬ್ಬ ದಿನಗೂಲಿ ನೌಕರ. ಆತನ ಹೆಂಡತಿ ಭಾರತಿ. ಇವರಿಗೆ ಈಗಾಗಲೇ 3 ಮತ್ತು 5 ವರ್ಷದ 2 ಹೆಣ್ಣು ಮಕ್ಕಳಿದ್ದರು. ಆದರೆ ಸುರೇಶ್ಗೆ ಗಂಡು ಮಗುವೊಂದು ಆಗಬೇಕೆಂಬ ಆಸೆ. ಆತ ಇದ್ದ ದೇವರಿಗೆಲ್ಲ ಹರಕೆ ಹೊತ್ತಿದ್ದ. ಮನೆಯಲ್ಲಿ ಒಂದು ಗಂಡು ಮಗು ಆದರೆ ದೊಡ್ಡದಾದ ಒಂದು ಪೂಜೆ ಮಾಡಿಸುವುದಾಗಿ ಆತ ಸಂಕಲ್ಪ ಮಾಡಿದ್ದ. ಇದ್ದ ಉಳಿತಾಯವನ್ನೆಲ್ಲ ಒಟ್ಟುಗೂಡಿಸಿ 1 ಲಕ್ಷ ರೂಪಾಯಿಯನ್ನು ಆತ ಕೂಡಿಟ್ಟಿದ್ದ. ಇದರಿಂದ ದೊಡ್ಡ ಪೂಜೆಯೆಂದು ಮಾಡಿಸುವುದು ಆತನ ಮನದಿಚ್ಛೆಯಾಗಿತ್ತು. ಹೀಗಿರಬೇಕಾದರೆ ಜೂನ್ 2025ರಲ್ಲಿ ಆತನ ಮನೆಯಲ್ಲೊಂದು ಮಗುವಿನ ಜನನವಾಗುತ್ತದೆ. ಅವನ ಇಚ್ಛೆಯಂತೆಯೇ ಅದೊಂದು ಗಂಡು ಮಗುವಾಗಿತ್ತು. ಅದಕ್ಕೆ ಗಂಡ ಹೆಂಡತಿಯರಿಬ್ಬರು ಪ್ರೀತಿಯಿಂದ ಧ್ರುವನ್ ಎಂದು ಹೆಸರಿಡುತ್ತಾರೆ. ಆ ಮನೆಯಲ್ಲಿ ಖುಷಿ ಮೊದಲಿಗಿಂತ ಹೆಚ್ಚಾಗಿತ್ತು. ಗಂಡ ಹೆಂಡತಿಯರಿಬ್ಬರೂ ಬಯಸಿದ ಜೀವನ ಅವರಿಗೆ ಸಿಕ್ಕಿತ್ತು ಎಂದು ಖುಷಿಯಲ್ಲಿದ್ದರು. ಆದರೆ ಅವರ ಖುಷಿ ಹೆಚ್ಚು ದಿನ ಉಳಿದಿರಲಿಲ್ಲ. ಕಳೆದ ನವೆಂಬರ್ನಲ್ಲಿ ಆ ಮಗುವಿಗೆ 5 ತಿಂಗಳಾಗಿತ್ತು. ಒಂದು ದಿನ ತಾಯಿ ಭಾರತಿ ಆ ಮಗುವನ್ನು ಪಕ್ಕದಲ್ಲಿ ಮಲಗಿಸಿ ಎಂದಿನಂತೆ ಹಾಲುಣಿಸುತ್ತಿದ್ದಳು. ಆಕೆ ಹಾಗೆಯೇ ನಿದ್ರೆಗೆ ಜಾರುತ್ತಾಳೆ. ಆದರೆ ದುರದೃಷ್ಟ ಆಗ ತಾನೇ ಅವರ ಮನೆ ಹೊಕ್ಕಿತ್ತು. ಆಕೆ ನಿದ್ರೆಯಿಂದ ಎಚ್ಚೆತ್ತು ನೋಡುವಾಗ ಆ ಮಗು ಉಸಿರು ನಿಲ್ಲಿಸಿತ್ತು. ಆ ಮಗು ಹಾಲು ಕುಡಿಯುತ್ತಲೇ ಕೊನೆಯುಸಿರೆಳೆದಿತ್ತು. ಭಾರತಿ ಹೊರಗೋಡಿ ಬಂದು ಬೊಬ್ಬೆ ಹಾಕುತ್ತಾಳೆ. ಅಕ್ಕಪಕ್ಕದವರನ್ನೆಲ್ಲ ಸೇರಿಸುತ್ತಾಳೆ. ಎಲ್ಲರೂ ಬಂದು ನೋಡಿದಾಗ ಮಗುವಿನ ಈ ಲೋಕದ ಪಯಣ ಮುಗಿದಿತ್ತು. ಅವರ್ಯಾರೂ ಏನೂ ಮಾಡುವ ಹಾಗಿರಲಿಲ್ಲ. ಮಗು ಅದಾಗಲೇ ಪ್ರಾಣ ಬಿಟ್ಟಿತ್ತು. ಸುರೇಶನಿಗೆ ಕರೆ ಕಳುಹಿಸಲಾಯಿತು. ಕೆಲಸದಲ್ಲಿದ್ದ ಸುರೇಶ ಓಡೋಡಿ ಬಂದು ನೋಡುತ್ತಾನೆ. 5 ತಿಂಗಳ ಆತನ ಮುದ್ದಿನ ಕಂದಮ್ಮ ಸತ್ತು ಮಲಗಿದೆ. ಈ ಸಾವು ಹೇಗಾಯಿತು ಎಂದು ತಿಳಿಯಲು ಡಾಕ್ಟರ್ ಬಳಿ ಕೊಂಡೊಯ್ಯಲಾಯಿತು. ಡಾಕ್ಟರ್ ಈ ಸಾವನ್ನು ಆಕ್ಸಿಡೆಂಟಲ್ ಸಫೋಕೇಶನ್ ಎಂದು ಹೇಳುತ್ತಾರೆ. ಮೊಲೆ ಹಾಲು ಕುಡಿಯುತ್ತಾ ಮಗುವಿನ ಮೂಗು ತಾಯಿಯ ಮೊಲೆಗೆ ಒತ್ತಿ ಹಿಡಿಯುತ್ತಾ ಉಸಿರಾಟ ಮಾಡಲಾಗದೆ ಮಗು ಉಸಿರುಕಟ್ಟಿ ಸಾಯುವುದೇ ಈ ಆಕ್ಸಿಡೆಂಟಲ್ ಸಫೋಕೇಶನ್. ಒಂದು ಮಗು ನಿದ್ರೆ ಹೋದರೆ ಇಲ್ಲವೇ ತಾಯಿ ನಿದ್ರೆ ಹೋದರೆ ಈ ರೀತಿಯಾಗುವ ಸಂಭವವಿರುತ್ತದೆ. ಡಾಕ್ಟರ್ಗಳು ಪೋಸ್ಟ್ ಮಾರ್ಟಮ್ ಮಾಡುವಂತೆ ಸಲಹೆ ನೀಡುತ್ತಾರೆ. ಆದರೆ ಸುರೇಶನ ಮನಸ್ಸು ಇದಕ್ಕೆ ಒಪ್ಪುವುದಿಲ್ಲ. ಆ ಚಿಕ್ಕ ಹಸುಳೆಯನ್ನು ಕತ್ತರಿಸುವುದು ಅವನಿಗೆ ಇಷ್ಟವಿರೋದಿಲ್ಲ. ಆ ದಿನ ಮನೆಯಲ್ಲಿ ಊರಿಗೆ ಊರೇ ಸೇರಿತ್ತು. ಊರಿನ ಜನರೆಲ್ಲ ಆ ಮನೆಯ ದುಃಖವನ್ನು ತಮ್ಮ ಮನೆಯ ದುಃಖವೆಂಬಂತೆ ಆ ಮಗುವನ್ನು ನೋಡಲು ಬಂದಿದ್ದರು. ಸುರೇಶ ತನ್ನ ಅಮಾಯಕ ಮಗುವನ್ನು ತನ್ನದೇ ಕೈಯಿಂದ ಭಾರವಾದ ಮನಸ್ಸು ಹೊತ್ತು ದಫನ ಮಾಡುತ್ತಾನೆ. ನವೆಂಬರ್ 1ರಂದು ಈ ಘಟನೆ ನಡೆದಿತ್ತು. ಇದಾಗಿ 1 ವಾರದ ನಂತರ ಅಂದರೆ ನವೆಂಬರ್ 8ರಂದು ಪೊಲೀಸರು ಏಕಾಏಕಿ ಫಾರೆನ್ಸಿಕ್ ಟೀಮ್ನೊಂದಿಗೆ ಆ ಊರಿಗೆ ಧಾವಿಸುತ್ತಾರೆ. ಅವರು ಆ ಧ್ರುವನ್ ಎಂಬ ಮಗುವಿನ ಶರೀರವನ್ನು ಮೇಲೆತ್ತಲು ಬಂದಿದ್ದರು. ಇಡೀ ಊರೇ ಬೆಚ್ಚಿ ಬೀಳುತ್ತದೆ. ಅಲ್ಲೇನು ನಡೆಯುತ್ತಿದೆ ಎಂಬುದು ಅವರಿಗೆ ಗೊತ್ತಿರುವುದಿಲ್ಲ. ಆ ಪೊಲೀಸರೊಟ್ಟಿಗೆ ಸುರೇಶ್ ಕೂಡ ಇದ್ದ. ಊರಿನವರಿಗೆ ಈಗ ಅನುಮಾನದ ಹೊಗೆಯೊಂದು ಕಾಣಿಸಲಾರಂಭಿಸುತ್ತದೆ. ಹೌದು ಸ್ನೇಹಿತರೆ, ಅಲ್ಲಿ ನಿಧಾನವಾಗಿ ತಿಳಿಯಲಾರಂಭಿಸಿದ್ದೇನೆಂದರೆ ಧ್ರುವನ್ನದು ಸಹಜ ಸಾವಾಗಿರಲಿಲ್ಲ, ಅದೊಂದು ಮರ್ಡರ್ ಎಂಬುದು. ಆ ಮರ್ಡರ್ನ ಹಿಂದಿದ್ದ ಕೊಲೆಗಾರ ಯಾರು, ಆ ಕೊಲೆಗಾರನಿಗೆ ಪ್ರೇರಣೆ ಏನಿತ್ತು, ಇದೆಲ್ಲ ಗೊತ್ತಾಗಲು ಈ ಪ್ರಕರಣವನ್ನು ಮೊದಲಿನಿಂದ ನೋಡೋಣ ಬನ್ನಿ. ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ಕೆಳಮಂಗಳಂ ಎಂಬ ಹಳ್ಳಿ. ಸುರೇಶ್ ಮತ್ತು ಭಾರತಿ ಇವರಿಗೆ ವಿವಾಹವಾಗಿ 6 ವರ್ಷಗಳಾಗಿತ್ತು. ಅವರಿಗೆ 5 ವರ್ಷದ ಮತ್ತು 3 ವರ್ಷದ 2 ಹೆಣ್ಣು ಮಕ್ಕಳಿದ್ದರು. ಸುರೇಶನ ಆಸೆಯಂತೆ ಒಂದು ಗಂಡು ಮಗುವಿಗಾಗಿ ಅವರು ಪ್ರಯತ್ನಿಸಿದ್ದರು. ಆದರೆ ಆ ಮಗು ಹುಟ್ಟಿ 5 ತಿಂಗಳಾಗುತ್ತಲೇ ಸತ್ತು ಹೋಗುತ್ತದೆ. ಧ್ರುವನ್ ಸತ್ತ ಮರುದಿನ ಸುರೇಶ್ಗೆ ತಲೆದಿಂಬಿನಡಿಯಲ್ಲಿ ಒಂದು ಮೊಬೈಲ್ ದೊರೆಯುತ್ತದೆ.
ಹಿಂದಿನ ದಿನ ಬಂದಿದ್ದ ಸಂಬಂಧಿಕರಲ್ಲಿ ಯಾರೋ ಬಿಟ್ಟು ಹೋದ ಮೊಬೈಲ್ ಅದಾಗಿರಬಹುದೆಂದು ಆತನ ಊಹೆಯಾಗಿತ್ತು. ಆದರೆ ಅದರ ವಾಲ್ಪೇಪರ್ನಲ್ಲಿ ಆತನ ಹೆಂಡತಿಯ ಫೋಟೋ ಇತ್ತು. ಅದು ಆತನ ಹೆಂಡತಿಯದೇ ಫೋನ್ ಆಗಿತ್ತು. ಅವನಿಗೆ ಗೊತ್ತಿಲ್ಲದಂತೆ ಆತನ ಹೆಂಡತಿ ಇನ್ನೊಂದು ಮೊಬೈಲನ್ನು ಇಟ್ಟುಕೊಂಡಿದ್ದಳು. ಆ ಫೋನ್ನಲ್ಲಿ ಪಾಸ್ವರ್ಡ್ ಕೂಡ ಹಾಕಿರಲಿಲ್ಲ. ಸುರೇಶ್ ಆ ಫೋನ್ನ ಕಾಲ್ ಹಿಸ್ಟ್ರಿ ಚೆಕ್ ಮಾಡಿದಾಗ ಒಂದೇ ನಂಬರಿಗೆ ಕರೆಗಳೆಲ್ಲ ಹೋಗಿರುವುದು ತಿಳಿಯುತ್ತದೆ. ವಾಟ್ಸಪ್ ಚೆಕ್ ಮಾಡಿದಾಗ ಕೂಡ ಅದೇ ನಂಬರಿಗೆ ಮೆಸೇಜ್ಗಳು, ಕಾಲ್ಗಳು, ವಾಯ್ಸ್ ಮೆಸೇಜ್ಗಳು ಮಾಡಿರುವುದು ಕಂಡುಬರುತ್ತದೆ. ಮೊಬೈಲ್ನ ಹೋಮ್ ಸ್ಕ್ರೀನ್ನಲ್ಲಿ ವಾಲ್ಪೇಪರ್ನಲ್ಲಿ ಅದೇ ವ್ಯಕ್ತಿಯ ಜೊತೆಗೆ ನಿಂತ ಫೋಟೋ ಅವನ ಹೆಂಡತಿ ಹಾಕಿದ್ದಳು. ಅವರ ನಡುವಿನ ವಾಯ್ಸ್ ಮೆಸೇಜ್ಗಳು ಸುರೇಶ್ಗೆ ಸಿಗುತ್ತವೆ. ಅದರಲ್ಲಿ 2 ವಾಯ್ಸ್ ಮೆಸೇಜ್ಗಳು ಆತನಿಗೆ ಎದೆ ದಸಕ್ಕೆನ್ನುವಂತಿದ್ದವು. ಯಾಕೆಂದರೆ ಅದರಲ್ಲಿ ಆತನ ಮಗ ಧ್ರುವನ್ನ ಕೊಲೆಯ ಪಾತ್ರಧಾರಿ ಸಿಕ್ಕಿಬಿದ್ದಿದ್ದ. ಆ ಪಾತ್ರಧಾರಿಯೇ 3 ವರ್ಷದ ಹಿಂದೆ ಭಾರತಿಗೆ ಜೊತೆಯಾದ ಗೆಳತಿ. ಹೌದು, ಗೆಳೆಯನಲ್ಲ, ಗೆಳತಿ. 3 ವರ್ಷದ ಹಿಂದೆ ಭಾರತಿಗೆ ಪರಿಚಯವಾಗಿದ್ದವಳೇ ಸುಮಿತ್ರಾ. 26 ವರ್ಷದ ಭಾರತಿಗೆ 22 ವರ್ಷದ ಸುಮಿತ್ರಾ ಪರಿಚಯವಾಗಿದ್ದಳು. ಇಬ್ಬರು ಜೊತೆಯಾಗಿ ಹರಟುವುದು, ಜೊತೆಯಾಗಿ ತಿರುಗಾಡುವುದು ಮಾಡುತ್ತಿದ್ದರು. ಸುರೇಶ್ ಕೆಲಸಕ್ಕೆಂದು ಹೊರಹೋದಾಗ ಸುಮಿತ್ರಾ ಭಾರತಿಯ ಮನೆಗೆ ಬರುತ್ತಿದ್ದಳು. ಇಬ್ಬರು ತುಂಬ ಆತ್ಮೀಯರಾಗಿ ಬೆಳೆದರು. ಎಷ್ಟು ಆತ್ಮೀಯರೆಂದರೆ ಅವರ ನಡುವೆ ದೈಹಿಕ ಸಂಬಂಧ ಬೆಳೆಯುವಷ್ಟರ ಮಟ್ಟಿಗೆ. ಹೌದು, ಅವರಿಬ್ಬರು ಸಲಿಂಗಕಾಮಿಗಳಾಗಿದ್ದರು. ಇಬ್ಬರು ಸದಾ ಜೊತೆಗಿರಲು ಬಯಸುತ್ತಿದ್ದರು. ಒಬ್ಬರನ್ನೊಬ್ಬರು ಬಿಟ್ಟಿರಲು ಅವರಿಗೆ ಆಗುತ್ತಿರಲಿಲ್ಲ. ಇದು ಎಲ್ಲಿಯವರೆಗೆ ಮುಂದುವರಿಯಿತೆಂದರೆ ಭಾರತಿ ತನ್ನ ಎದೆಯಲ್ಲಿ ಸುಮಿ ಎಂದು ಹಚ್ಚೆ ಕೂಡ ಹಾಕಿಸಿಕೊಳ್ಳುತ್ತಾಳೆ. ಒಂದು ಮೊಬೈಲ್ ಖರೀದಿಸಿಕೊಂಡು ಸುಮಿತ್ರಾ ಜೊತೆಗೆ ಮಾತನಾಡಲು, ಚಾಟ್ ಮಾಡಲು ಮಾತ್ರ ಉಪಯೋಗಿಸುತ್ತಾಳೆ. ಇವರಿಬ್ಬರು ಮನೆಯಲ್ಲಿ ಯಾರೂ ಇಲ್ಲದಾಗ ಆಗಾಗ ಸೇರುತ್ತಿದ್ದರು. ಇವರ ನಡುವೆ ಸ್ನೇಹ, ಅದು ಸ್ನೇಹವಾಗಿ ಉಳಿದಿಲ್ಲ, ತುಂಬ ಮುಂದುವರಿದಿದೆ ಎಂದು ಅಕ್ಕಪಕ್ಕದವರಿಗೂ ಗೊತ್ತಾಗಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ಊರಿನವರಿಗೆಲ್ಲ ಈ ಸಲಿಂಗ ಸಂಬಂಧದ ವಿಷಯ ಗೊತ್ತಾಗಿಬಿಟ್ಟಿತ್ತು. ಈ ವಿಷಯ ಸುರೇಶನ ಕಿವಿಗೂ ಬಿತ್ತು. ಸುಮಿ ಹೆಸರಿನ ಹಚ್ಚೆ ನೋಡಿದಾಗ ಸುರೇಶ್ಗೂ ಈ ಸಂಬಂಧದ ಬಗ್ಗೆ ಅನುಮಾನ ಬಂದಿತ್ತು. ಈ ಬಗ್ಗೆ ಇಬ್ಬರ ನಡುವೆ ದೊಡ್ಡ ಜಗಳವೇ ಆಯಿತು. ಆದರೆ ಭಾರತಿ ನಾವಿಬ್ಬರು ಕೇವಲ ಸ್ನೇಹಿತರಷ್ಟೇ ಎಂದು ಹೇಳಿದ್ದಳು. ಈ ಜಗಳದಲ್ಲಿ ಆಕೆ ತವರು ಮನೆಗೆ ಹೊರಟು ಹೋಗುತ್ತಾಳೆ. ತವರು ಮನೆಯವರು ಆಕೆಗೆ ಸಮಾಧಾನ ಹೇಳಿ ಅಲ್ಲಿಂದ ವಾಪಸ್ಸು ಕಳುಹಿಸುತ್ತಾರೆ. ಇದಾಗಿ ಕೆಲವು ತಿಂಗಳ ನಂತರ ಆಕೆ ಗರ್ಭಿಣಿಯಾಗುತ್ತಾಳೆ. ಆದರೆ ಭಾರತಿಗೆ ಈ ಮಗು ಇಷ್ಟವಿರಲಿಲ್ಲ. ಅವಳು ಅಬಾರ್ಷನ್ ಮಾಡಿಸಲು ಒತ್ತಾಯಿಸುತ್ತಾಳೆ. ಆದರೆ ಸುರೇಶನಿಗೆ ಆ ಮಗು ಬೇಕಿತ್ತು. ಈಗ ಸುರೇಶ್ ಸುಮಿತ್ರಾಳಿಗೂ ಒಮ್ಮೆ ಎಚ್ಚರಿಕೆಯನ್ನು ನೀಡುತ್ತಾನೆ. ಆದರೆ ಅವರಿಬ್ಬರ ಸಂಬಂಧ ಮುಂದುವರೆದೇ ಇತ್ತು. ಹೀಗೆ ಒಂದು ದಿನ ಭಾರತಿ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ತಾಯಿಯೊಬ್ಬಳು ಮಗುವಿಗೆ ಜನ್ಮ ನೀಡಿದಾಗ ಅವಳಿಗೆ ಮಗು ಬಿಟ್ಟು ಬೇರಾವುದೇ ಚಿಂತೆ ಬರುವುದೇ ಇಲ್ಲ. ಹಾಗೆಯೇ ಭಾರತಿ ತನ್ನದೇ ಮಗುವಿನ ಆರೈಕೆಯಲ್ಲಿ ಮುಳುಗಿ ಹೋಗುತ್ತಾಳೆ. ಇತ್ತ ಸುಮಿತ್ರಾಳಿಗೆ ಹೊಟ್ಟೆ ಕಿಚ್ಚಾಗಲಾರಂಭಿಸುತ್ತದೆ. ಮಗು ಬಂದ ಮೇಲೆ ಭಾರತಿ ನನ್ನನ್ನು ಮರೆತೇ ಬಿಟ್ಟಿದ್ದಾಳೆ ಎಂದು ಸುಮಿತ್ರಾ ಈರ್ಷೆಗೆ ಬೀಳುತ್ತಾಳೆ. ಅವಳು ಭಾರತಿಗೆ ವಾಟ್ಸಪ್ನಲ್ಲಿ ನಿರಂತರ ವಾಯ್ಸ್ ಮೆಸೇಜ್ಗಳನ್ನು ಮಾಡಲಾರಂಭಿಸುತ್ತಾಳೆ. ನೀನು ಮೊದಲಿನಂತಿಲ್ಲ, ಮಗು ಬಂದ ಮೇಲೆ ನನ್ನನ್ನು ಮರೆತೇ ಬಿಟ್ಟಿದ್ದಿ ಎಂದೆಲ್ಲ ಮೆಸೇಜ್ಗಳನ್ನು ಮಾಡಲಾರಂಭಿಸುತ್ತಾಳೆ. ಈ ಮೆಸೇಜ್ಗಳಿಗೆಲ್ಲ ಭಾರತಿ ಉತ್ತರಿಸದೆ ಹೋದಾಗ ಇನ್ಮೇಲೆ ನಿನ್ನ ಸಂಬಂಧ ಮುಗಿಯಿತು, ನನ್ನ ಬಳಿ ಮಾತಾಡಬೇಡ ಎಂದು ಮುನಿಸಿಕೊಂಡು ಮೆಸೇಜೊಂದನ್ನು ಸುಮಿತ್ರಾ ಕಳುಹಿಸುತ್ತಾಳೆ. ಇವರಿಬ್ಬರ ವರ್ತನೆ ಯಾವ ರೀತಿ ಇತ್ತೆಂದರೆ ಟೀನೇಜ್ ಲವ್ ಸ್ಟೋರಿಯಲ್ಲಿನ ಹುಡುಗರ ವರ್ತನೆ ರೀತಿ ಇತ್ತು. ಈಗ ಭಾರತಿ ಸುಮಿತ್ರಾಳನ್ನು ಒಂದು ದಿನ ಮತ್ತೆ ಮನೆಗೆ ಕರೆಸುತ್ತಾಳೆ. ಆ ದಿನ ಅವರಿಬ್ಬರು ಒಬ್ಬರನ್ನೊಬ್ಬರು ಮನಸೋ ಇಚ್ಛೆ ಅನುಭವಿಸುತ್ತಾರೆ. ಅಲ್ಲಿಂದ ಅವರ ಸಂಬಂಧ ಮತ್ತೆ ಗಟ್ಟಿಯಾಗುತ್ತದೆ. ಪ್ರತಿದಿನ ಆಗಾಗ ಸುಮಿತ್ರಾ ಮನೆಗೆ ಬರಲಾರಂಭಿಸುತ್ತಾಳೆ. ಬಂದಾಗಲೆಲ್ಲ ಇಬ್ಬರು ಸೇರುತ್ತಾರೆ. ಆದರೆ ಅವರಿಗೆ ಮೊದಲಿನಂತೆ ಖುಷಿ ಅನುಭವಿಸುವುದು ಸಾಧ್ಯವಾಗುತ್ತಿರಲಿಲ್ಲ. ಯಾಕೆಂದರೆ ಭಾರತೀಯ ಮಗು ಅವರ ಖುಷಿಗೆ ಅಡ್ಡಿಯಾಗಿತ್ತು. ಆಗಾಗ ಮಗು ಅಳುವುದರಿಂದ ಅವರಿಬ್ಬರ ಕೆಲಸಕ್ಕೆ ತೊಂದರೆಯಾಗುತ್ತಿತ್ತು.
ಸುಮಿತ್ರಾಳಿಗೆ ಆ ಮಗು ಒಂಥರ ಕಿರಿಕಿರಿಯಾಗಲಾರಂಭಿಸಿತು. ನಮ್ಮಿಬ್ಬರ ನಡುವೆ ಈ ಮಗುವೇ ಒಂದು ದೊಡ್ಡ ಅಡ್ಡಿ ಎಂದಾಕೆ ಹೇಳುತ್ತಿದ್ದಳು. ಒಂದು ದಿನ ಅವರಿಬ್ಬರು ತುಂಬ ಆಳವಾಗಿ ಒಬ್ಬರನ್ನೊಬ್ಬರು ಅನುಭವಿಸುತ್ತಿದ್ದಾಗ ಮಗು ಧ್ರುವನ್ ಅಳಲಾರಂಭಿಸುತ್ತದೆ. ಈಗ ಆ ಮಗುವಿನ ಮೇಲೆ ಭಾರತಿಗೂ ಜಿಗುಪ್ಸೆ ಉಂಟಾಗಲಾರಂಭಿಸುತ್ತದೆ. ಸುಮಿತ್ರಾ, ಆ ಮಗುವನ್ನು ಕೊಂದು ಬಿಡು ಎಂದು ಹೇಳುತ್ತಾಳೆ. ನವೆಂಬರ್ 1ನೇ ತಾರೀಕು. ಆ ದಿನ ಸುರೇಶ್ ಮನೆಯಲ್ಲಿ ಇರಲಿಲ್ಲ. ಆ ದಿನ ಸರಿಯಾದ ಸಮಯವೆಂದುಕೊಂಡ ಭಾರತಿ ಆ ಕೆಲಸ ಮಾಡಲು ಸಮಯ ಕಾದಿದ್ದಳು. ಧ್ರುವನ್ನ ಮೂಗು ಮತ್ತು ಬಾಯಿಯನ್ನು ಒತ್ತಿ ಹಿಡಿದು ಆ ಮುಗ್ಧ ಮಗುವಿನ ಉಸಿರನ್ನು ಆಕೆ ನಿಲ್ಲಿಸುತ್ತಾಳೆ. ಮಗು ಸತ್ತಿತು ಎಂದು ತಿಳಿದಾಗ ಅದರ ಫೋಟೋವೊಂದನ್ನು ಕ್ಲಿಕ್ಕಿಸಿ ಸುಮಿತ್ರಾಳಿಗೆ ವಾಟ್ಸ್ಆ್ಯಪ್ ಮಾಡುತ್ತಾಳೆ. ಅದರಲ್ಲಿ ಹೀಗೆ ಬರೆಯುತ್ತಾಳೆ: ನನ್ನ ಜೀವವೇ ನೀನು, ನನ್ನ ಗಂಡನಿಗಿಂತಲೂ ಮಗುವಿಗಿಂತಲೂ ನೀನೇ ನನಗೆ ಹೆಚ್ಚು. ಭಾರತಿಗೆ ಯಾವುದೇ ಪಶ್ಚಾತ್ತಾಪವೂ ಇರಲಿಲ್ಲ. ತನ್ನ ಸಲಿಂಗ ಸಂಬಂಧಕ್ಕಾಗಿ ಸ್ವಂತ ಮಗುವನ್ನೇ ಕೊಂದರೂ ಆಕೆಗದರ ಯಾವುದೇ ಪರಿಣಾಮವೂ ಬೀರಲಿಲ್ಲ. ಬದಲಿಗೆ ಮನದೊಳಗೆ ಒಂದು ಸಂತೃಪ್ತ ಭಾವವಿತ್ತು. ತನ್ನ ಪ್ರೀತಿ ಸುಮಿತ್ರಾ ಇನ್ನು ನನ್ನನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ ಎಂಬ ತೃಪ್ತ ಭಾವ ಆಕೆಗೆ ಬಂದಿತ್ತು. ಆಕೆ ಎಲ್ಲರೆದುರಿಗೆ ಮಗು ಉಸಿರು ಕಟ್ಟಿ ಸತ್ತಿತೆಂದು ನಾಟಕವಾಡಿದ್ದಳು. ಡಾಕ್ಟರ್ಗಳು ಈ ರೀತಿ ತುಂಬ ಅಪರೂಪದ ಘಟನೆಯಲ್ಲಿ ನಡೆದು ಹೋಗುತ್ತದೆ ಎಂದಿದ್ದರು. ಇದು ಕೂಡ ಆಕೆಯ ಯೋಜನೆಗೆ ಸಹಕಾರಿಯಾಯಿತು. ಆದರೆ ಸುರೇಶ್ಗೆ ಸಿಕ್ಕ ಮೊಬೈಲ್ನಲ್ಲಿ ಅವರಿಬ್ಬರ ನಡುವೆ ನಡೆದ ಸಂಭಾಷಣೆಗಳೆಲ್ಲವೂ ದಾಖಲಾಗಿದ್ದವು. ಒಬ್ಬರಿಗೊಬ್ಬರು ರೊಮ್ಯಾಂಟಿಕ್ ಆಗಿ ಮಾತನಾಡುವುದು, ತಮ್ಮಿಬ್ಬರ ಇಂಟಿಮೇಟ್ ಫೋಟೋಗಳನ್ನು ಹಂಚಿಕೊಳ್ಳುವುದು ಎಲ್ಲವೂ ಅದರಲ್ಲಿದ್ದವು. ಅದಕ್ಕಿಂತಲೂ ಸುರೇಶ್ಗೆ ದುಃಖ ಭರಿಸಿದ್ದೇನೆಂದರೆ ಭಾರತಿ ಧ್ರುವನ್ನನ್ನು ಕೊಂದ ನಂತರ ಆತನ ಫೋಟೋವನ್ನು ಸುಮಿತ್ರಾಗೆ ಶೇರ್ ಮಾಡಿದ್ದ ಮೆಸೇಜ್. ಹಾಗೆಯೇ ಆತನಿಗೆ 2 ವಾಯ್ಸ್ ಮೆಸೇಜ್ಗಳು ದೊರಕಿದ್ದವು. 2 ಮೆಸೇಜ್ಗಳು ಸುಮಿತ್ರಾ ಕಳುಹಿಸಿದ್ದಾಗಿತ್ತು. ಒಂದರಲ್ಲಿ ಆಕೆ, ಮಗುವಿನಿಂದಾಗಿ ನಮ್ಮ ನಡುವೆ ಕಂದಕವೇರ್ಪಟ್ಟಿದೆ, ಇದನ್ನು ನನಗೆ ಸಹಿಸಲಾಗುತ್ತಿಲ್ಲ ಎಂದು ಹೇಳಿದ್ದರೆ, ಇನ್ನೊಂದರಲ್ಲಿ ನಿನ್ನ ಮಗುವನ್ನು ಕೊಂದು ಬಿಡು, ಅದು ನಮ್ಮ ಪ್ರೀತಿಗೆ ಅಡ್ಡಿಯಾಗುತ್ತಿದೆ ಎಂದು ಹೇಳಿದ್ದಳು. ಈ ಮೊಬೈಲ್ ಫೋನ್ ತೆಗೆದುಕೊಂಡು ಸುರೇಶ್ ಭಾರತಿಗೆ ತೋರಿಸುತ್ತಾನೆ. ಭಾರತಿ ಅವತ್ತು ಬೆಚ್ಚಿ ಬಿದ್ದಿದ್ದಳು. ಆಕೆ ಸುರೇಶ್ನೊಂದಿಗೆ ಮೊದಲು ಕೃತ್ಯವನ್ನು ಒಪ್ಪಿಕೊಳ್ಳಲು ತಯಾರಿರಲಿಲ್ಲ. ನಾನು ಮಗುವನ್ನು ಕೊಂದಿಲ್ಲವೆಂದೇ ಹೇಳುತ್ತಾಳೆ. ಸುರೇಶ್ ಆ ಮೊಬೈಲ್ನೊಂದಿಗೆ ಮನೆ ಬಿಟ್ಟು ಹೊರಬರುತ್ತಾನೆ. ಆತ ಪೊಲೀಸ್ ಸ್ಟೇಷನ್ಗೆ ಖಂಡಿತ ಹೋಗುತ್ತಾನೆಂದು ಹೆದರಿದ ಆಕೆ ಅವನಿಗೆ ಫೋನ್ ಮಾಡುತ್ತಾಳೆ. ಈ ಸಂಭಾಷಣೆಯಲ್ಲಿ ಆಕೆ ಆತನನ್ನು ಪೊಲೀಸರಿಗೆ ವಿಷಯ ತಿಳಿಸದಂತೆ ಬೇಡಿಕೊಳ್ಳುತ್ತಾಳೆ. ಸುರೇಶ್ ಕೇಳುವುದಿಲ್ಲ. ಕೊನೆಗೆ ಸುರೇಶ್ ಹೇಳುತ್ತಾನೆ, ಹಾಗಾದರೆ ಮಗುವನ್ನು ಕೊಂದಿದ್ದು ಯಾರು ಎಂದು. ಆಗ ಭಾರತಿ ಮಗುವನ್ನು ಉಸಿರು ಕಟ್ಟಿಸಿ ಕೊಂದಿದ್ದು ನಾನೇ ಎಂದು ಒಪ್ಪಿಕೊಳ್ಳುತ್ತಾಳೆ. ಸುರೇಶ್ನಿಗೆ ಇನ್ನು ಕ್ಷಮಿಸುವ ಮನಸ್ಸು ಬರಲಿಲ್ಲ. ಆತ ಆ ಮೊಬೈಲ್ ಫೋನ್ನೊಂದಿಗೆ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ನೀಡುತ್ತಾನೆ. ಪೊಲೀಸರು ಧ್ರುವನ್ನ ಶರೀರವನ್ನು ಮೇಲಕ್ಕೆತ್ತಲು ಫಾರೆನ್ಸಿಕ್ ಟೀಮ್ ಸಮೇತ ಬರುತ್ತಾರೆ. ಆ ಶವವನ್ನು ಪೋಸ್ಟ್ ಮಾರ್ಟಂಗೆ ಕಳುಹಿಸುತ್ತಾರೆ. ಧ್ರುವನ್ ಎಂಬ ಮಗುವಿನ ಕೊಲೆ ಆರೋಪದಲ್ಲಿ ಭಾರತಿ ಮತ್ತು ಸುಮಿತ್ರಾರನ್ನು ಬಂಧಿಸಲಾಗುತ್ತದೆ. ಹೆಣ್ಣೊಬ್ಬಳು ಪ್ರಿಯಕರನೊಂದಿಗೆ ಸಂಬಂಧವಿಟ್ಟುಕೊಂಡಿದ್ದನ್ನು ನಾವು ಬಹಳಷ್ಟು ಸಲ ಕೇಳಿದ್ದೇವೆ. ಆದರೆ ಸಲಿಂಗಕಾಮಿ ಸಂಬಂಧವಿಟ್ಟುಕೊಂಡ ಮಹಿಳೆಯನ್ನು ನೋಡಿದ್ದು ಬಹಳ ಕಡಿಮೆ. ತಮ್ಮಿಬ್ಬರ ಸಂಬಂಧಕ್ಕೆ ಅಡ್ಡಿಯಾಗುತ್ತದೆ ಎಂದುಕೊಂಡು ಆ ತಾಯಿ ತನ್ನ ಸ್ವಂತ ಮಗುವನ್ನೇ ಕೊಂದುಬಿಟ್ಟಿದ್ದಳು. ಪ್ರೀತಿಯಲ್ಲಿ ಬಿದ್ದವಳಿಗೆ ಲೋಕವೆಲ್ಲ ಕುರುಡಾಗಿತ್ತು. ಅದು ಆಕೆ ಬಿದ್ದುದು ಸಾಮಾನ್ಯ ಪ್ರೀತಿಯಾಗಿರಲಿಲ್ಲ. ಅದೊಂದು ವಿಚಿತ್ರ ಪ್ರೀತಿ, ಸಲಿಂಗ ಪ್ರೀತಿಯಾಗಿತ್ತು. ಈ ಸಮಾಜ ಒಪ್ಪದ ನಿಷೇಧಿತ ಪ್ರೀತಿಯಾಗಿತ್ತು. ಅವರಿಬ್ಬರ ಚಪಲಕ್ಕೆ ಅಮಾಯಕ ಮಗುವೊಂದು ಬಲಿಯಾಗಿತ್ತು.